ಸರ್, ವಿಷಯ ಹೀಗೆ ಅಂತ ಗೊತ್ತಾದ ತಕ್ಷಣ ನೀವು ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ? ಐದು ದಿನಕ್ಕೆ ಮುಂಚೆ ನನಗೊಂದು ಫೋನ್ ಕಾಲ್ ಬಂತು. ಫೋನ್ ಮಾಡಿದವನು ನಾನು ನಿಮ್ಮ ಮಗಳನ್ನ ಕಿಡ್ನ್ಯಾಪ್ ಮಾಡಿದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟ. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನನ್ನ ಹಸ್ಬೆಂಡಿಗೆ ಫೋನ್ ಮಾಡೋಣ ಅಂತ ಫೋನ್ ತೊಗೊಂಡೆ. ಅಷ್ಟರಲ್ಲಿ ಇನ್ನೊಂದು ಕಾಲ್ ಬಂತು. ನನಗೆ ದುಡ್ಡು ಬೇಕು ಅಂತ ಹೇಳ್ದ. ಆದರೆ ಎಷ್ಟು, ಯಾವಾಗ, ಎಲ್ಲಿ ಅಂತ ಏನೂ ಹೇಳಲಿಲ್ಲ. ಪೊಲೀಸ್ಗೆ ಹೋಗಬೇಡಿ ಅಂತಲೂ ಹೇಳ್ದ. ಅದಾದಮೇಲೆ 2 ದಿನ ಅವನಿಂದ ಏನು ಸುದ್ದಿನೇ ಇರಲಿಲ್ಲ. 3ನೇ ದಿನ ಫೋನ್ ಮಾಡಿಬಿಟ್ಟು ಪೊಲೀಸ್ಗೆ ಹೋದ್ರಾ ಅಂತ ಕೇಳ್ದ. ಇಲ್ಲ ಅಂದೆ. ಆಮೇಲೆ ನಿನ್ನೆ ಫೋನ್ ಮಾಡಿಬಿಟ್ಟು ನಂಗೆ ದುಡ್ಡು ಬೇಕು, ಯಾವಾಗ, ಎಲ್ಲಿ, ಎಷ್ಟು ಹೇಳ್ತೀನಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿಬಿಟ್ಟ. ಮೊದಲನೇ ದಿನ ಕಾಲ್ ಮಾಡಿದಾಗ ಹಿಂದೆ ಒಂದು ಹುಡುಗಿ ತುಂಬ ಅಳ್ತಾ ಇದ್ದಿದ್ದು ಜೋರಾಗಿ ಕೇಳಿಸ್ತಾ ಇತ್ತು. ಈಗ ಹೇಳಿ, ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಪೊಲೀಸ್ಗೆ ಹೋಗ್ತಾ ಇದ್ರಾ? After all, he wants money. ಎಷ್ಟು ಬೇಕಾದ್ರೆ ಕೇಳಿ. It's not more than my daughter's life. ಅರ್ಥ ಆಗುತ್ತೆ ಸರ್, ನೀವು ಹೆದರ್ಕೋಬೇಡಿ, ನಾವಿದ್ದೀವಿ, ನಾವು ನೋಡ್ಕೋತೀವಿ. ನೋ 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 ನೋ, ಸರಿ ಅನ್ನಿಸ್ತಾ ಇಲ್ಲ. ಫಸ್ಟ್ ನನ್ನ ಮಗಳು ವಾಪಸ್ ಬರಲಿ. ಪೊಲೀಸ್ಗೆ ಹೋಗಬೇಡ ಅಂತ ಅವರೇ ಹೇಳಿದ್ದಾರೆ. ಅದಕ್ಕೆ ಮನೇಲಿರೋ ಕೆಲಸದವ್ರನ್ನು ಆಚೆ ಕಳಿಸ್ಬಿಟ್ಟಿದ್ದೀನಿ. ಐ ಜಸ್ಟ್ ಕಾಂಟ್ ಟ್ರಸ್ಟ್ ಎನಿ ಒನ್ ಅಟ್ ದಿಸ್ ಪಾಯಿಂಟ್. ಸರ್, ನಿಮ್ಮ ಮಗಳು ವಾಪಸ್ ಬರೋವರೆಗೂ ವಿ ವಿಲ್ ನಾಟ್ ಟೇಕ್ ಎನಿ ಆ್ಯಕ್ಷನ್. ನಿಮ್ಮ ಜೊತೆಗೇ ಇರ್ತೀವಿ. ನಮ್ಮ ಕೈಯಿಂದ ಏನು ಸಹಾಯ ಆಗುತ್ತೋ ಅಂತ ಮಾಡ್ತೀವಿ.